ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ಅದರ ಹೆಸರು ಏನು ಅಂತಂದರೆ, ನಿಮ್ಮ ಲವ್ ಲೈಫ್ ಬರುವ 12 ತಿಂಗಳಲ್ಲಿ ಅಥವಾ ಅಂದರೂ 1 ವರ್ಷದವರೆಗೆ ಯಾವೆಲ್ಲ ಫೇಸಸ್ನ ಕಾಣಬಹುದು, ತಮ್ಮ ಜೀವನದಲ್ಲಿ ಯಾರು ಬರಬಹುದು, ಅವ್ರು ಬಂದವ್ರು ಹೆಂಗಿರ್ತಾರೆ, ನಿಮ್ಮ ಮಾನಸಿಕ ಪರಿಸ್ಥಿತಿ ಹೆಂಗಿರ್ತೈತಿ, ಅವರ ಮಾನಸಿಕ ಪರಿಸ್ಥಿತಿ ಹೆಂಗಿರ್ತೈತಿ, ಸೊ ಇದರಿಂದ ತಮಗೇನು ಗೈಡೆನ್ಸ್ ಸಿಗ್ತೈತಿ ಅಂತಂದು ಹೇಳಿ ನಾವು ನೋಡೋಣ. ಓಕೆ, ಇಲ್ಲಿ 2 ಡೆಕ್ ಇಟ್ಟಿದ್ದೀನಿ. ಇಂಟ್ಯೂಟಿವ್ಲಿ ತಮಗೆ ಯಾವುದು ಬೇಕೋ, ತಮಗೆ ಯಾವ್ದು ಇಷ್ಟನೋ ತಾವು ಚೂಸ್ ಮಾಡಿಕೊಡ್ರಿ. ಓಕೆ, ಅದರಿಂದ ನಾವು ಒಂದೊಂದಾಗಿ ನೋಡೋಣ. ತಾವು ಫಸ್ಟ್ ಡೆಕ್ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಲ್ಲ, ಸೊ ಅವರಿಗಾಗಿ ಏನು ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. ಸೊ ತಾವು ಯಾರೆಲ್ಲ ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಇದು ಮೆಸೇಜ್ ಏನು ಬರ್ತಾ ಇದೆ ಅಂತ ನೋಡೋಣ. ಓಕೆ, ಸೊ ಫಸ್ಟಿಗೆ ಕಾರ್ಡ್ ಏನಿದೆ, ಕ್ವೀನ್ ಆಫ್ ಸೋರ್ಡ್ಸ್. ಸೊ ಯಾವ ವ್ಯಕ್ತಿ ನಿಮ್ಮ ಜೀವನದೊಳಗೆ ಎಂಟರ್ ಆಗ್ತಾರಲ್ಲ ಈಸ್ ಅ ವೆರಿ ಡಿಸಿಪ್ಲಿನ್ಫುಲ್ ಪರ್ಸನ್. ಇವರಿಗೆ ತಮ್ಮ ಜೀವನದಿಂದ ತಮಗೆ ಏನು ಬೇಕು ಅನ್ನೋದನ್ನು ಇವ್ರು ಮೊದಲೇ ಪ್ಲ್ಯಾನ್ ಮಾಡಿರ್ತಾರೆ. ವೆರಿ ಸ್ಟ್ರೇಟ್ ಫಾರ್ವರ್ಡ್. ನೀವು ಈ ಕಾರ್ಡ್ ನೋಡಿ ಹೆಂಗೆ ಅನ್ಕೋಬೋದಲ್ಲ, ಲೈಕ್ ಅ ಪರ್ಮನೆಂಟ್ ಪರ್ಸ್ನಾಲಿಟಿ ಅಂತ. ಇವರು ಎಕ್ಸ್ಪ್ರೆಸಿವ್ ಇರೋಂಗಿಲ್ಲ, ಬಟ್ ಇವ್ರಿಗೆ ಗೊತ್ತು ನನ್ನ ಫ್ಯಾಮಿಲಿ ಒಂದು ನನಗಿರಬೇಕು ಅಂತಂತಂದರೆ ಯಾವ ಥರ ಇರಬೇಕು ಅಂತಂದು ಮೊದಲಿಂದನೇ ಇವ್ರ ತಲೆಯೊಳಗೆ ಇರ್ತೈತದ. ಇವ್ರ ತಲೆಯೊಳಗೆ ಇರ್ತೈತದ. ಅವರು ಅಂಥದನ್ನೇ ಹುಡುಕ್ತಿರ್ತಾರೆ. ಮತ್ತು ಹೆಂಗಿರ್ತೈತಿ ಅಂತಂದ್ರೆ, ನಾವು ಯಾವ ಥರದ ಎನರ್ಜಿ ನಮ್ಮ ಹತ್ರ ಇರ್ತೈತಲ್ಲ, ನಾವು ಅದೇ ಥರದ ಎನರ್ಜಿನ ನಾವು ಅಟ್ರ್ಯಾಕ್ಟ್ ಮಾಡ್ತೇವೆ. ಸೊ ಇವ್ರಿಗೆ ತಮ್ಮ ಲೈಫ್, ಹೀ ಈಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್, ಆ್ಯಂಡ್ ಪವರ್ ಐತಿ, ಪೊಸಿಷನ್ ಐತಿ, ಈಸ್ ವೆರಿ ಅಟೆಂಟಿವ್ ಟುವರ್ಡ್ಸ್ ಥಿಂಗ್ಸ್. ಅಂದರೆ ಒಂದು ಮೆಂಟಲ್ ಕ್ಲಾರಿಟಿ, ಒಂದು ಮೆಂಟಲ್ ಕ್ಲಾರಿಟಿ ಇರ್ತೈತಿ ಇವ್ರಿಗೆ. ಆ್ಯಂಡ್ ಈಸ್ ಅ ಸಕ್ಸಸ್ಫುಲ್ ಪರ್ಸನ್. ಲೈಕ್ ಇವ್ರಿಗೆ ಹಾಗೆಲ್ಲ, ಈಗ ನೋಡ್ರಿ, ಯಾರನ್ನಾದರೂ ಇಷ್ಟಪಡ್ತಿದ್ರೆ ಯೂಶ್ವಲಿ ಕಮಿಟ್ಮೆಂಟ್ ಯಾವಾಗ ನೀವು ಕೇಳಕ್ಕೆ ಹೋಗ್ತಿರಲ್ಲ, ಅವ್ರು ಲಘು ಹ್ಞೂ ಅನ್ನಂಗಿಲ್ಲ. ಅವ್ರು ಏನೇನೇನೋ ಒಂದು 20 ಥರದ ನೆವ ಹೇಳ್ತಿರ್ತಾರೆ, ಅದು ಹಂಗಲ್ಲ, ಅದು ಹಿಂಗಲ್ಲ ಅಂತಂದು. ಹೀ ಈಸ್ ನಾಟ್ ಲೈಕ್ ದಟ್. ಯು ಕ್ಯಾನ್ ಸೇ ದಿಸ್ ಇಸ್ ಅ ಪರ್ಮನೆಂಟ್ ಪರ್ಸ್ನಾಲಿಟಿ. ಯಾಕಂತಂದ್ರೆ ಇವರು ಮಾತಿನೊಳಗೂ ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳಿದೆ. ಸೊ ಇವ್ರು ತಾವಾಗೇ ಕೇಳ್ತಾರೆ. ಅವ್ರು ಏನಾದರೂ ಪ್ಲ್ಯಾನ್ ಮಾಡಿದರೆ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಇವ್ರಿಗೆ ಗೇಮ್ಸ್ ಆಡೋಕ್ಕೆ ಬರೋಂಗಿಲ್ಲ ಬೇರೆಯವ್ರ ಜೀವನದ ಜೊತೆಗೆ. ಯಾಕಂದರೆ ಇವ್ರಿಗೆ ತಮಗೆ ಮೆಂಟಲ್ ಕ್ಲಾರಿಟಿ ಇರ್ತೈತಿ. ಸೊ ದೇ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ನಿಮಗೆ ಯಾವಾಗೂ ಇವ್ರ ಜೊತೆ ಇದ್ದ ಮೇಲೆ ನಿಮಗೆ ಯಾವಾಗೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಅನ್ಸಂಗಿಲ್ಲ. ಓಕೆ, ಈಗ ನಿಮ್ಮ ಪರ್ಸನಾಲಿಟಿ ಹೆಂಗೈತೆ ನೋಡ್ರಿ. ಪೇಜ್ ಆಫ್ ಕಪ್ಸ್ ಏನು ತೋರಿಸ್ತೈತಿ ಅಂತಂತಂದ್ರೆ, ನೋ ಡೌಟ್ ಯು ಆರ್ ಅ ವೆರಿ ಕ್ರಿಯೇಟಿವ್ ಪರ್ಸನ್, ವೆರಿ ಇಂಟ್ಯೂಟಿವ್ ಪರ್ಸನ್. ನೀವು ಕ್ಯೂರಿಯಾಸಿಟಿ ಜಾಸ್ತಿ ಐತಿ ನಿಮ್ಗೆ. ಆದರೆ ಹೆಂಗಂತಂದ್ರೆ ಜೀವನದ ಬದಲಾಗಿ ನಿಮಗೆ ಅಷ್ಟು ಸೀರಿಯಸ್ನೆಸ್ ಇಲ್ಲ. ಅಂದರೆ ಸೀರಿಯಸ್ನೆಸ್ ಸ್ವಲ್ಪ ಕಡಿಮೆ. ಪೇಜ್ ಆಫ್ ಕಪ್ಸ್ ಅಂತಂದ್ರೆ ಯು ಆರ್ ವೆರಿ ಇಮೋಷ್ನಲ್. ವೆರಿ ಇಮೋಷ್ನಲ್. ಪ್ರತಿಯೊಂದನ್ನು ನಿಮಗೇನು ಅನಿಸ್ತೈತಿ ಅಂತಂದ್ರೆ ಇಮೋಷ್ನಲಿನ ಡೀಲ್ ಮಾಡೋದು. ನಿಮಗೆ ಯಾವಾಗೂ ಪ್ರಾಕ್ಟಿಕಲಿ ವಿಚಾರ ಮಾಡೋಕ್ಕೆ ಬರೋಂಗಿಲ್ಲ, ಅಥವಾ ಜೀವನನ ಸೀರಿಯಸ್ಲಿ ನಿಮಗೆ ತೊಗೊಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನಾಕತಿ ಅಂತಂದ್ರೆ, ಜನ ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಇಮೋಷನ್ಸ್ ಜೋಡಿ ಆಡ್ತಾರೆ. ನಿಮಗೆ ಗೊತ್ತಾಗಂಗಿಲ್ಲ. ಅಂದರೆ ನಿಮಗೆ ಗೊತ್ತಾಗಂಗಿಲ್ಲ ಮನುಷ್ಯನೇ ನಾವು ಹೆಂಗೆ ಗುರ್ತಾ ಹಿಡಿಬೇಕು, ಯಾರು ನನಗೆ ಸರಿ, ಯಾರು ನನ್ನ ಬೆನಿಫಿಟ್ ತೊಗೊಳಕತ್ತಾರ, ನಾವು ಯಾರಿಗೆ ಹೆಲ್ಪ್ ಮಾಡಾಕತ್ತೇವಿ, ಆ ಥರದ್ದೆಲ್ಲ ನೀವು ವಿಚಾರ ಮಾಡೋಂಗಿಲ್ಲ. ಯು ಆರ್ ಲೈಕ್ ಅ ಡೇ ಡ್ರೀಮರ್. ಸಿ ಮೂನ್ ಕಾರ್ಡ್ ಏನು ತೋರಿಸ್ತದೆ ನೋಡ್ರಿ ಇಲ್ಲೇ. ಸಮ್ ಹಿಸ್ಟ್ರಿ ಈಸ್ ದೇರ್ ಇನ್ ಯುವರ್ ಲೈಫ್. ನನಗನ್ಸಿದ ಮಟ್ಟಿಗೆ ಹಳೀದೇನಾದರೂ ಜಂಕ್ ಇರ್ಬೋದು ಸಬ್ಕಾನ್ಷಿಯಸ್ ಮೈಂಡ್ದೊಳಗೆ. ಏನಾಗ್ತೈತಿ ಅಂತಂದ್ರೆ, ಈ ಥರದ ಜಂಕ್ ಇತ್ತು ಅಂತಂತಂದ್ರೆ ನಾವು ಭಾಳ ಇಮೋಷ್ನಲ್ ಇದ್ವಿ, ನಾವು ಒಂಚೂರು ಪ್ರಾಕ್ಟಿಕಲ್ ಇರಲಿಲ್ಲ ಅಂತಂತಂದ್ರೆ ನಾವು ಡೇ ಬೈ ಡೇ ನೆಗೆಟಿವ್ ಹಾಕ್ಕೊಂತಾನೆ ಹೋಗ್ತೇವೆ. ಮತ್ತು ನಾವು ಏನು ಮಾಡ್ತೀವಿ ಅಂತಂತಂದ್ರೆ, ನಾವು ಹೆಂಗಿರ್ತೇವಲ್ಲ ನಾವು ಅಂಥದ್ದೇ ಎನರ್ಜಿ ಅಟ್ರ್ಯಾಕ್ಟ್ ಮಾಡ್ತೇವೆ. ಸೊ ನಿಮ್ಮನ್ನು ನೀವು ಸುಧಾರಿಸ್ಕೋಬೇಕಿಲ್ಲ. ಸಿ ದಿಸ್ ಪರ್ಸನ್ ಈಸ್ ಎಂಟ್ರಿಂಗ್ ಇನ್ ಟು ಯುವರ್ ಲೈಫ್. ಈ ವ್ಯಕ್ತಿಗೆ ತನ್ನ ಜೀವನದ ಬದಲಾಗಿ ಜಾಸ್ತಿ ಕ್ಲಾರಿಟಿ ಐತಿ. ಈ ಮನುಷ್ಯ ಏನು ವಿಚಾರ ಮಾಡ್ತಾನೆ ಅಂತಂತಂದ್ರೆ, ನನ್ನ ಜೊತೆ ಇರುವಂಥ ವ್ಯಕ್ತಿ ಯಾವ ಥರ ಇರಬೇಕು ಅಂತಂದು ಇವ್ರಿಗೆ
ಇವ್ರಿಗೆ ಪೂರ್ತಿ ಗೊತ್ತಿರ್ತೈತಿ. ಸೊ ಈಗ ತಾವೇನಾದರೂ ಈ ಥರ ಮೂಡ್ ಸ್ವಿಂಗ್ ಆಗ್ತಿತ್ತು, ಸಣ್ಣ 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 ಪುಟ್ಟ ವಿಷಯಕ್ಕೆ ನೀವು ಭಾಳ ಇಮೋಷ್ನಲ್ ಆಗ್ತಿದ್ರಿ ಅಂತಂತಂದ್ರೆ ಈ ಮನುಷ್ಯನಿಗೆ ಪ್ರಾಬ್ಲಮ್. ಅವ್ರಿಗೆ ಕ್ಲಾರಿಟಿ ಇರ್ತೈತಿ ತಮ್ಮ ಲೈಫ್ ಬದಲಾಗಿ. ಅವ್ರು ಅದನ್ನ ಅಂತಾರೆ, ನನ್ನ ಮೆಂಟ್ಯಾಲಿಟಿಗೆ ಮ್ಯಾಚ್ ಆಗುವಂಥ ಪೇರ್ ಬೇಕು ನನಗೆ. ಓಕೆ, ಪೇರ್ ಬೇಕು. ಸೊ ನಿಮ್ಮನ್ನು ನೀವು ಇಲ್ಲಿ ಬದಲಾಯಿಸ್ಕೋಬೇಕು ಸ್ವಲ್ಪ. ಯಾಕೆ ಗೊತ್ತಾ? ಇಲ್ಲಂತಂದ್ರೆ ಆ ವ್ಯಕ್ತಿಗೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಲುವಾಗಿ ಅವರು ನಿಮ್ಮನ್ನು ಬದಲು ಮಾಡೋ ಸಲುವಾಗಿ ಈಸ್ ನಾಟ್ ದಟ್ ರೊಮ್ಯಾಂಟಿಕ್ ಅಂತಂದ್ರೆ ಹೆಂಗಂತಂದ್ರೆ ಅವರು ಪ್ರತಿಯೊಂದನ್ನು ರೆಸ್ಪಾನ್ಸಿಬಿಲಿಟಿ ಅಂತ ತಗೋತಾರೆ. ದೇ ಆರ್ ನಾಟ್ ಎಕ್ಸ್ಪ್ರೆಸಿವ್. ಅವ್ರು ಹೆಂಗಂತಂದ್ರೆ ಅವ್ರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಓನ್ಲಿ ಐ ಕ್ಯಾನ್ ಸೇ ದಿಸ್ ಪರ್ಸನ್ ಈಸ್ ಅ ವೆರಿ ಲಾಯಲ್ ಪರ್ಸನ್. ಆಲ್ ಲೀಡರ್ಶಿಪ್ ಕ್ವಾಲಿಟೀಸ್ ಆರ್ ದೇರ್. ಒಂಥರ ಅಥಾರಿಟೇಟಿವ್ ಪೊಸಿಷನ್ನ ಅವರು ಅಂದರೆ ತಮ್ಮ ಮೇಲೆ ತಮಗೆ ಕಂಟ್ರೋಲ್ ಇರ್ತೈತೆ, ತಮ್ಮ ಸೆನ್ಸಸ್ ಮೇಲೆ ಕಂಟ್ರೋಲ್ ಇರ್ತೈತಿ. ಇವರಿಗೆ ಈಸ್ ವೆರಿ ಡಿಸಿಪ್ಲಿನ್, ವೆರಿ ಫೋಕಸ್ಡ್ ಆ್ಯಂಡ್ ವೆರಿ ಪ್ರಾಕ್ಟಿಕಲ್. ಸೊ ಹೆಂಗೈತಿ ಅಂತಂದರೆ ಇಂಥ ಮನುಷ್ಯ ನಿಮ್ಮ ಜೀವನದೊಳಗೆ ಬಂದ ಮೇಲೆ ನೀವೇನದಿರಲ್ಲ, ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೇಬೇಕಾಕೈತಿ. ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಈಸ್ ದೇರ್. ಕ್ವೀನ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಈ ಲೇಡಿ ಹೆಂಗಂತಂತಾರೆ ಇವ್ರಿಗೆ ಮನಿನೂ ಸಂಭಾಳ್ಸಕ್ಕೆ ಬರ್ತೈತಿ, ತಮ್ಮ ಜಾಬನ್ನು ಸಂಭಾಳ್ಸಕ್ಕೆ ಬರ್ತೈತಿ. ಇವರು ಫೈನಾನ್ಷಿಯಲಿ ಶಿ ಈಸ್ ಇಂಡಿಪೆಂಡೆಂಟ್. ಓಕೆ, ಈ ಥರ ನೀವು ಇಂಡಿಪೆಂಡೆಂಟ್ ಆಗಬೇಕು ಅನ್ನುವಂಥ ವಿಷಯಗಳನ್ನೇ ಆಗಬೇಕಾದ್ರೆ ಏನೆಲ್ಲ ವಿಷಯಗಳನ್ನ ತಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ತಾವು ಅದನ್ನೆಲ್ಲ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂತಂತಂದ್ರೆ ಈ ಮನುಷ್ಯಾಗ ಪೇಜ್ ಆಫ್ ಕಪ್ಸ್ ಆಗಲಿ, ಮೂನ್ ಆಗಲಿ, ಇವರು ಇಂಥವ್ರು ಲಘು ಹೊಂದಂಗಿಲ್ಲ. ಅವ್ರಿಗೆ ಯಾರು ಬೇಕು ಅಂದರೆ ಕ್ವೀನ್ ಆಫ್ ಪೆಂಟಕಲ್ಸ್, ಮೆಂಟಲ್ ಮ್ಯಾಚುರಿಟಿ ಇರುವಂಥ ಪರ್ಸನ್ ಬೇಕಾಕೈತಿ ಅವರಿಗೆ ತಮ್ಮ ಲೈಫ್ದೊಳಗೆ. ಯಾಕಂದ್ರೆ ಅವ್ರು ಯಾವಾಗಿದ್ರೂ ಜೀವನದೊಳಗೆ ಮುಂದೆ ಹೋಗೋದು ನೋಡ್ತಿರ್ತಾರೆ. ಫ್ಯೂಚರ್ದ ಬದಲಾಗಿ ಯಾರು ಚಲೋ ಪ್ಲ್ಯಾನ್ ಮಾಡ್ತಾರಲ್ಲ ಅವ್ರ ಬದಲಾಗಿ ಆ ಮನುಷ್ಯ ವಿಚಾರ ಮಾಡ್ತಾನೆ. ನೋ ಡೌಟ್ ನಿಮಗೆ ಏನಾದರೂ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಏನಾದರೂ ಇಮೋಷ್ನಲ್ ಪೇನ್ ಇರಬಹುದು. ಓಕೆ, ತಾವು ಯಾರನ್ನಾದರೂ ನಂಬಿರ್ಬೋದು, ಅವರಿಂದ ನಮ್ಮ ಮೋಸ ಆಗಿರ್ಬೋದು ತಮಗೆ. ಅಥವಾ ನೀವು ಕೆಲವೊಂದು ಸರ್ತಿ ಕೆಲವೊಬ್ರದ್ದು ಅಂದರೆ ಮೆಂಟಲಿ ವೀಕ್ನೂ ಇರ್ಬೋದು. ಕೆಲವೊಬ್ರು ಹಂಗೆ ಅನ್ಕೊತಿರ್ತಾರೆ. ಅಂದರೆ ಅದೇನು ಹೆಣ್ಣು ಗಂಡಿನ ಸಂಬಂಧದಲ್ಲಿನ ನಿಮಗೇನಾದರೂ ಹಾರ್ಟ್ ಬ್ರೇಕ್ ಆಗಿರಬೇಕು ಅಂತಿಲ್ಲ. ಪ್ರತಿಯೊಂದು ರಿಲೇಷನ್ದೊಳಗೂ ತಮಗೇನಾದರೂ ಆ ಥರದ ವಿಷಯ ಆಗಿರಬಹುದು. ಓಕೆ, ಸಾಕಾಗುವಷ್ಟೆಲ್ಲ ರಿಲೇಷನ್ಸ್ ಇರ್ತಾವೆ, ಆಗಿರ್ಬೋದು ಅದರೊಳಗೆ ಏನಾದರೂ ಅಂತದ್ದು. ಬಟ್ ನಿಮಗೇನಾಗ್ತದೆ ಗೊತ್ತಾ, ಇದನ್ನು ಬಿಟ್ಟು ನೀವು ಮ್ಯಾಲೆ ಬರಬೇಕು. ನಿಮ್ಮ ಜೀವನದೊಳಗೆ ಬರುವಂಥ ಮನುಷ್ಯರು ಯಾರು ಅಂತಂದ್ರೆ ದ ಎಂಪ್ರರ್ ಆ್ಯಂಡ್ ಕ್ವೀನ್ ಆಫ್ ಸಾರ್ಟ್ಸ್. ಇವ್ರು ಹೆಂಗಂತಂತಂದ್ರೆ ದೇ ಮೇಕ್ ರೂಲ್ಸ್. ಅವ್ರಿಗೆ ಗೊತ್ತಿರ್ತೈತಿ ಜೀವನ ಹೆಂಗೆ ಮಾಡ್ಬೇಕಂತಂದು ಹೇಳಿ ಅವ್ರು ಪ್ರೀ ಪ್ಲ್ಯಾನ್ ಇರ್ತಾರೆ ಇವರೆಲ್ಲರೂ. ಮತ್ತು ಹೆಂಗಿರ್ತೈತಿ ಅಂತಂದ್ರೆ ಇವ್ರ ಹತ್ರ ಮೆಂಟಲಿ ದೇ ಆರ್ ವೆರಿ ಸ್ಟ್ರಾಂಗ್. ಯಾವಾಗ ನಾವು ಮೆಂಟಲಿ ಸ್ಟ್ರಾಂಗ್ ಇದ್ದು ನನ್ನ ಜೀವನ ನಾನು ಹಿಂಗೆ ಮಾಡಬೇಕು ಅಂತಂದು ಹೇಳಿ ನಾವು ಯಾವಾಗ ವಿಚಾರ ಮಾಡ್ತೇವಲ್ಲ, ಅವಾಗ ನಾವು ನಮ್ಮ ಜೀವನದ ಮೇಲೆ ಕಂಟ್ರೋಲ್ ಸಾಧಿಸ್ಬೋದು. ಈ ವ್ಯಕ್ತಿಗೂ ಎಂಥವ್ರು ಬೇಕು ಅಂತಂದ್ರೆ ತಾನು ಹೆಂಗೆ ಇಷ್ಟಪಟ್ಟೇನೋ ಆ ಇಷ್ಟಪಟ್ಟಂಗನ ನನ್ನ ಪಾರ್ಟ್ನರ್ ಇರಬೇಕು ಅನ್ನುವಂಥ ಆಸೆ ಈ ಮನಸ್ಸಿನೊಳಗೆ ಇರುತ್ತೆ, ಈ ಪರ್ಸನ್ನ ಮನಸ್ಸಿನೊಳಗೆ ಇರ್ತೈತಿ. ದಿಸ್ ಪರ್ಸನ್ ಈಸ್ ವೆರಿ ಲಾಯಲ್. ನಿಮ್ಮನ್ನು ಯಾವಾಗೂ ಈ ಮನುಷ್ಯ ಆಟ ಆಡ್ಸಂಗಿಲ್ಲ, ಏನಿಲ್ಲ, ನೋ ಡೌಟ್. ಬಟ್ ನೀವು ನಿಮ್ಮನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಆ ಮನುಷ್ಯನ ಹತ್ರ ಇರೋವಂಥ ಕ್ವಾಲಿಟೀಸ್ಗೆ ನಿಮ್ಮ ಕ್ವಾಲಿಟೀಸ್ ಸ್ವಲ್ಪ ಮ್ಯಾಚ್ ಆಗೋದು ಸ್ವಲ್ಪ ಕಡಿಮೆ. ನೋಡಿರಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವರ ಮ್ಯಾಚ್ ಆಗಬೇಕು. ಒಂದು ಅವರ ಭಾಳ ಪಾಸಿಟಿವ್ ಐತಿ, ಒಂದು ಅವರ ಭಾಳ ನೆಗೆಟಿವ್ ಐತಿ. ಅಥವಾ ಅದ್ರ ಕಂಪೇರಿಟಿವ್ಲಿ ಅವರ ಹತ್ರ ಎನರ್ಜಿ ಕಡಿಮೆ ಐತಿ. ಹಿಂಗಿತ್ತು ಅಂತಂತಂದ್ರೆ ನಿಮ್ಮ ಮೇಲೆ ಕೆಲಸ ಮಾಡಬೇಕಾಗತ್ತೆ. ಓಕೆ, ನಿಮ್ಮ ಪರ್ಸನಾಲಿಟಿ ಮೇಲೆ ಕೆಲಸ ಮಾಡಬೇಕಾಗ್ತೈತಿ. ನೋಡಿರಿ, ಈ ವ್ಯಕ್ತಿಗೆ ಒಂದು ಪಬ್ಲಿಕ್ ರಿಕಗ್ನೈಸೇಷನ್ ಐತಿ. ಈಸ್ ವೆರಿ ಪ್ರೋಗ್ರೆಸಿವ್ ಪರ್ಸನ್. ಅದಕ್ಕೆ ಅವರು ಏನಂತಾರೆ, ನನ್ನ ಸಂಗಾತಿ ಯಾರು ಇರಬೇಕಲ್ಲ ಅವರು ಅಷ್ಟು ತಮ್ಮ ಪ್ರೋಗ್ರೆಸ್ ಕಡೆ ವಿಚಾರ ಮಾಡೋರು ಇರಬೇಕು, ಅಷ್ಟು ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು ಅಂತ ಈ ವ್ಯಕ್ತಿ ಅನ್ಕೊತಾರೆ. ಸೊ ಹೆಂಗಂತಂತಂದರೆ ಈ ಒಟ್ಟಾರೆ ಈ ರೀಡಿಂಗ್ ಏನು ಹೇಳ್ತೈತಿ ಅಂತಂದರೆ ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು ಅಂತಂದು ಹೇಳಿ. ಲೈಕ್ ಈ ವ್ಯಕ್ತಿಯಿಂದ ನಿಮ್ಮ ಜೀವನದೊಳಗೆ ಒಂದು ಹೊಸ ಗ್ರೋತ್ ಬರ್ತೈತೆ. ಆದರೆ ಹೆಂಗಂತಂದ್ರೆ ನಮ್ಮನ್ನು ನಾವು ಬಿಟ್ಕೊಡಕ್ಕೆ ತಯಾರಾಗಿರಬೇಕು. ಈ ಪರ್ಸನ್ ಹತ್ರ ಯಾವುದೇ ಎಲ್ಲ ಪ್ರಾಬ್ಲಮ್ಸಿಗೂ ಸೊಲ್ಯೂಷನ್ಸ್ ಅದಾವೆ ಈ ವ್ಯಕ್ತಿಗೆ. ಅದಕ್ಕೆ ಈ ರೀಡಿಂಗ್ ಏನು ಹೇಳ್ತೈತಿ ಅಂತಂತಂದ್ರೆ ಟೇಕ್ ಆ್ಯಕ್ಷನ್ ಎಟ್ ರೈಟ್ ಟೈಮ್. ನಿಮ್ಮನ್ನು ನೀವು ಪೂರ್ತಿ ಬದಲಾಯಿಸ್ಕೊಳಕ್ಕೆ ನೀವು ನೋಡ್ಬೇಕು. ಯಾಕಂದರೆ ನಿಮ್ಮ ಎನರ್ಜಿ ಲೆವೆಲ್ಲು ಈ ವ್ಯಕ್ತಿ ಎನರ್ಜಿ ಲೆವೆಲಿಗೆ
ಅಷ್ಟು ಸಮ ಆಗಂಗಿಲ್ಲ. ಸೊ ಹೆಂಗಂತಂದ್ರೆ ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕಾಕತಿ. ನೋಡಿ, ಇದಾದಮೇಲೆ ಏನೈತಿ 9 ಆಫ್ ಪೆಂಟಕಲ್ಸ್. ಈ ವ್ಯಕ್ತಿ ಜೊತೆ ನೀವೇನಾದರೂ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ನೀವು ಜೀವನ ಮಾಡ್ತೇನೆ ಅಂತಂದು ಹೇಳಿ ನೀವು ನಿರ್ಧಾರ ಮಾಡ್ಕೊಂಡ್ರಿ ಅಂತ ಇಟ್ಕೋರಿ, ಅಂಥ ವ್ಯಕ್ತಿ ನಿಮ್ಮ ಜೀವನದೊಳಗೆ ಬರ್ತಾರೆ. ಆದರೆ ನಿಮ್ಮ ಮಾನಸಿಕ ತಯಾರಿ ಇರಬೇಕು. 9 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ, ಜೀವನದ ಇಟ್ಸ್ ವೆರಿ ಪ್ರಾಸ್ಪರಸ್ ಕಾರ್ಡ್. ನಾಳೆ ತಾವು ಏನಾದರೂ ಈ ವ್ಯಕ್ತಿ ಜೊತೆಗಿದ್ರಿ ಅಂತಂದ್ರೆ ನಿಮ್ಮ ಜೀವನದೊಳಗೆ ಹೊಸ ಗ್ರೋತ್, ಆ ಗ್ರೋತಿಗೆ ತಕ್ಕಂಗೆ ನಿಮ್ಮ ಜೀವನದೊಳಗೆ ಎಲ್ಲ ವಿಷಯಗಳೂ ಸರಿ ಹೋಗ್ತಾವೆ. ಈ ವ್ಯಕ್ತಿ ನಿಮ್ಮ ಕಡೆಯಿಂದ ಏನು ಬಯಸ್ತಾನ ಅಂತಂತಂದ್ರೆ, ನೀವು ಅವನ ಎನರ್ಜಿ ಜೊತೆ ನಿಮ್ಮ ಎನರ್ಜಿ ಅಲೈನ್ ಆಗಬೇಕು. ಓಕೆ, ಆ್ಯಂಡ್ ನೀವು ಪ್ಯಾಷನೇಟ್ ಇರಬೇಕು, ಕ್ರಿಯೇಟಿವ್ ಇರಬೇಕು. ಆ್ಯಕ್ಷನ್ ಓರಿಯೆಂಟೆಡ್ ಇರಬೇಕು, ಆರ್ಗನೈಸ್ಡ್ ಇರಬೇಕು ಅಂತ ಈ ವ್ಯಕ್ತಿ ಆಸೆ ನಿಮ್ಮ ಪ್ರತಿ ಹಿಂಗಿರ್ತೈತಿ. ಸೊ ನೀವು ಇದಕ್ಕಾಗಿ ಏನು ಮಾಡಬೇಕು ಅನ್ನುವಂಥ ತಯಾರಿ ನೀವು ಮಾಡಿಕೊಳ್ಳೇಬೇಕಾಕತಿ. ಇನ್ ಕೇಸ್ ನೀವು ಇಂಥ ಬೆಸ್ಟ್ ಎನರ್ಜಿ ನಿಮ್ಮ ಜೀವನದೊಳಗೆ ನೀವು ಏನಾದರೂ ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಮೇಲೆ ನೀವು ಕೆಲಸ ಮಾಡಲೇಬೇಕಾಗತ್ತೆ. ನಿಮಗೆ ಸಪೋಸ್ ಈಗ ಆಗ್ತಿರ್ಲಿಲ್ಲ ಅಂತಂತಂದರೆ ಯಾರ್ದಾದ್ರೂ ಹೀಲಿಂಗ್ ಮಾಡಿಸ್ಕೊಡ್ರಿ. ಏನಾದರೂ ಸ್ವಲ್ಪ ಮಾನಸಿಕವಾಗಿ ಏನಾದರೂ ತೊಂದರೆ ಇದ್ದರೆ ಹೀಲಿಂಗ್ ಮಾಡಿಕೊಡ್ರಿ, ಅಥವಾ ಏನಾದರೂ ಹೀಲಿಂಗ್ ಟೆಕ್ನಿಕ್ಸ್ ಕಲ್ಕೊಡ್ರಿ. ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳಕ್ಕೆ ನೋಡಿರಿ. ಎಷ್ಟಾಕೈತಿ ಅಷ್ಟು ಮೆಂಟಲಿ ಬ್ಯಾಲೆನ್ಸ್ಡ್ ಇರೋಕೆ ನೋಡಿರಿ. ಮೂಡ್ ಸ್ವಿಂಗ್ ಆದಾಗ ಏನು ಮಾಡಬೇಕು ಅಥವಾ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ಇನ್ ಕೇಸ್ ಅದಕ್ಕಿಂತಲೂ ಹೆಚ್ಚಿಗೆ ಏನಾದರೂ ನಿಮಗೆ ಪ್ರಾಬ್ಲಮ್ ಐತಿ ಅಂತಂತ ಅನ್ನಿಸ್ತಿತ್ತು, ಅದರಿಂದ ನಿಮಗೆ ಹೊರಗೆ ಬರೋಕೆ ಆಗ್ತಿರ್ಲಿಲ್ಲ ಅಂತಂತಂದ್ರೆ ಯು ಕ್ಯಾನ್ ಗೋ ಟು ಸೈಕ್ಯಾಟ್ರಿಸ್ಟ್ ಆಲ್ಸೋ. ನೋಡಿರಿ, ನಮಗೆ ಹೊಟ್ಟೆ ನೋಸ್ತತಿ ಅಂತ ಹೇಳಿ ನಾವು ಹೊಟ್ಟೆ ಡಾಕ್ಟರ್ ಕಡೆ ಹೋಗ್ತೇವೆ. ನನ್ನ ತಲೆ ಸರಿ ಕೆಲಸ ಮಾಡೋಂಗಿಲ್ಲ ಅಂತ ನಾವು ಆ ಸೈಕ್ಯಾಟ್ರಿಸ್ಟ್ ಕಡೆ ಯಾಕೆ ಹೋಗಂಗಿಲ್ಲ? ಸೊ ಸೈಕ್ಯಾಟ್ರಿಸ್ಟ್ ಅಂತಂದ್ರೆ ನಮ್ಮಲ್ಲಿ ಏನು ಅನ್ನಿಸ್ಬಿಟ್ಟೈತಿ ಅಂತಂದ್ರೆ ಬರೀ ಹುಚ್ಚರು ಡಾಕ್ಟರ್ ಅಂತ ಅಷ್ಟು ತಿಳ್ಕೊಂಬಿಟ್ರೆ ಅವ ಎಂದೂ ಹಂಗಿರಂಗಿಲ್ಲ. ನಾವೆಲ್ಲ ಈ ಫೇಸಸ್ ಎಲ್ಲ ದಾಟಿ ಬಂದವ್ರನ್ನ ಅದೇವು. ನಾವೇನು ಇಂಥವೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ನಾವು. ಯಾಕಂತಂದರೆ ಮೆಂಟಲಿ ಬ್ಯಾಲೆನ್ಸ್ಡ್ ಆಗಬೇಕು ಅಂತಂತಂದರೆ ಅದು ಕಡಿಮೆ ಟೈಮ್ದೊಳಗೆ ಆಗಬೇಕು ಅಂತಂತಂದರೆ ಮೆಡಿಸಿನೂ ಅಷ್ಟೇ ಇಂಪಾರ್ಟೆಂಟ್. ಸೊ ಈ ರೀಡಿಂಗ್ ನಿಮಗೆ ಏನು ಹೇಳ್ತೈತಿ ಅಂತಂದರೆ ನಿಮ್ಮ ಮೇಲೆ ನಿಮಗೆ ಭಾಳ ಕೆಲಸ ಮಾಡ್ಬೇಕು ನೀವು ಅಂತಂದು ಹೇಳ್ತೈತಿ. ಓಕೆ, ಅಂದರೆ ನಿಮ್ಮ ಇಮೋಷನ್ಸ್ ಮೇಲೆ ನಿಮಗೆ ಭಾಳ ಕೆಲಸ ಮಾಡಬೇಕು. ನೋಡಿರಿ, ಇಮೋಷನ್ಸ್ ಹೆಂಗಂತಂತಂದ್ರೆ ರೈಟ್ ಪರ್ಸನ್ನು ರೈಟ್ ಟೈಮ್ ಮೇಲೆ ನೀವು ಅದನ್ನು ಇನ್ವೆಸ್ಟ್ ಮಾಡಿದ್ರಿ ಅಂತಂತಂದ್ರೆ ಏನಾದರೂ ಅದ್ರದ್ದು ಔಟ್ಕಮ್ ಚಲೋ ಇರ್ತೈತಿ. ಮತ್ತು ಹೆಂಗಿರ್ತೈತಿ, ನಮ್ಮ ಜೀವನದೊಳಗೆ ನಾವು ಏನು ಅಟ್ರ್ಯಾಕ್ಟ್ ಮಾಡಬೇಕು ಅಂತಂತ ಅನ್ಕೋತೇವಲ್ಲ, ಕೆಲವೊಂದು ಸರ್ತಿ ಹೆಂಗಿರ್ತದೆ, ಮನುಷ್ಯ ಹೆಂಗದಾನ ಅಂತೇಳಿ ನೋಡ್ಕೊಂಡಿರೋದಿಲ್ಲ. ತನಗೇನು ಬೇಕಂತ ಅವ್ರಿಗೆ ಅಷ್ಟೇ ಇರ್ತೈತಿ. ಅದಕ್ಕೆ ತನಗೇನು ಬೇಕು, ನಿಮಗೇನು ಬೇಕು ಅಂತಂದು ಹೇಳಿ ನೀವು ವಿಚಾರ ಮಾಡಾಕತ್ತಿರಲ್ಲ, ಅದ್ರಂಗನ ನಿಮ್ಮ ಎನರ್ಜಿನೂ ಆ ಲೆವೆಲಿಗೆ ತೊಗೊಂಡು ಹೋಗುವಂಥ ವಿಚಾರ ಮಾಡಿರಿ. ಸೊ ಇದಕ್ಕೆ ಏಂಜಲ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. Wow, just imagine. Learn, change and grow. 3 major points are there. Okay, learn, change and grow. ನೋಡಿರಿ, ನಮ್ಮ ಜೀವನದೊಳಗೆ ಯಾರಾದರೂ ಒಬ್ಬರು ಮೆಂಟಲಿ ಬ್ಯಾಲೆನ್ಸ್ಡ್ ಮನುಷ್ಯ ಬರೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಸಂಗಾತಿ ನಮ್ಮ ಜೀವನದ ದಾರಿಯನ್ನು ನಿರ್ಧಾರ ಮಾಡ್ತಾನೆ. ನಾವು ಒಬ್ಬ ಒಳ್ಳೆ ಸಂಗಾತಿ ಸಿಕ್ಕರೆ ಜೀವನ ಎಷ್ಟು ಹಗರಿರ್ತೈತೆ ನೋಡ್ರಿ. ಆದರೆ ಏನಂತಂತಂದ್ರೆ ವೈಬ್ಸ್ ಮ್ಯಾಚ್ ಆಗಬೇಕು. ಆಮೇಲೆ ನೀವೇನಾದರೂ ಹಿಂಗೆ ನೀವೇನಾದರೂ ಹಿಂಗೆ ಬಯಸ್ತಿದ್ರೆ ನೀವು ಹೆಂಗೆ ಇಮೋಷ್ನಲ್ ಇದೀರಿ ಆ ಥರ ಈ ವ್ಯಕ್ತಿ ನಿಮ್ಮ ಜೊತೆ ಮಾಡಬೇಕು ಅಂತಂದು ಇಟ್ಕೊಂಡಿದ್ರೆ ಆ ಥರ ಈ ವ್ಯಕ್ತಿ ಮಾಡೋಂಗಿಲ್ಲ. ಈಸ್ ವೆರಿ ಪ್ರಾಕ್ಟಿಕಲ್, ಈಸ್ ವೆರಿ ಪ್ರೊಟೆಕ್ಟಿವ್, ಈಸ್ ನಾಟ್ ದ್ಯಾಟ್ ಎಕ್ಸ್ಪ್ರೆಸಿವ್. ಅವ್ರಿಗೆ ಗೊತ್ತು ಕಮಿಟ್ಮೆಂಟ್ ಅಂದರೆ ಏನು ಗೊತ್ತು, ಜೀವನ ಅಂದರೆ ಏನು ಗೊತ್ತು, ಬದುಕಂದ್ರೆ ಏನು ಗೊತ್ತು, ಬದುಕಿನೊಳಗೆ ನಾವು ಮುಂದೆ ಗ್ರೋ ಹೆಂಗೆ ಆಗಬೇಕು ಅಂತ ಹೇಳಿ ಗೊತ್ತು. ಅವರೆಲ್ಲ ತಮ್ಮ ಒಂದು ಪ್ಲ್ಯಾನ್ ಪ್ರಕಾರ ಈ ಮನುಷ್ಯ ನಿಮ್ಮ ಜೀವನದೊಳಗೆ ಬರ್ತಾನೆ. ಸೊ ಅವಾಗ ಬಂದಾಗ ಹೆದರಲಾರದೆ ಮತ್ತೊಬ್ಬರಿಂದ ನಾವು ಕಲಿತು ಹೆಂಗೆ ಗ್ರೋ ಆಗಬೇಕು ಅನ್ನೋದ್ರ ಬದಲಾಗಿ ನೀವು ವಿಚಾರ ಮಾಡಿರಿ. ಏಂಜಲ್ ಎಷ್ಟು ಬ್ಯೂಟಿಫುಲ್ ಕಾರ್ಡ್ ಕೊಟ್ಟ ನೋಡ್ರಿ. ಅಂದರೆ ಈ ರೀಡಿಂಗಿಗೆ ಯಾವ ಥರದ ಕಾರ್ಡ್ ಕೊಡಬೇಕಂತೂ ಏಂಜಲ್ಗೆ ಗೊತ್ತು.
ನೀವು ಒಂದು ವೇಳೆ ಇದನ್ನು ಫಾಲೋ ಮಾಡಿದರೆ ನೋಡಿರಿ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ, ಸ್ಟ್ರೆಂಗ್ತ್ ಈಸ್ ಕಮ್ಮಿಂಗ್ ಹೌದು ನೋಡಿರಿ, ನಾವು ಯಾವಾಗ ನಾವು ಮಾನಸಿಕವಾಗಿ ಯಾವಾಗ ನಾವು ಬದಲಾವಣೆ ಹೊಂದ್ತೀವಿ, ನಮ್ಮಲ್ಲಿ ಸ್ಟ್ರೆಂಗ್ತ್ ಬಂದೇ ಬರ್ತೈತೆ. ಮೆಂಟಲ್ ಸ್ಟ್ರೆಂಗ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಂಟಲ್ ಸ್ಟ್ರೆಂಗ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಂಟಲ್ ಸ್ಟ್ರೆಂಗ್ತ್ ಅನ್ರಿ, ಮೆಂಟಲಿ ಬ್ಯಾಲೆನ್ಸ್ಡ್ ಇರೋದನ್ರಿ. ಮತ್ತು ಹೆಂಗೆ ಇರ್ತೈತಿ ಅಂದರೆ, ಎಲ್ಲಿ ಇಮೋಷನ್ಸ್ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಸ್ಟ್ರೆಂಗ್ತ್ ಇನ್ವೆಸ್ಟ್ ಮಾಡಬೇಕು, ಆಮೇಲೆ ಎಲ್ಲಿ ಕರೇಜಿಯಸ್ ಹಂಗೆ ಕೆಲಸ ಮಾಡಬೇಕು, ಇವೆಲ್ಲ ಗೊತ್ತಿರಬೇಕು ಮನುಷ್ಯಾಗ. ಇವೆಲ್ಲ ಹೆಂಗಂತಂದ್ರೆ ಒಂಥರ ಬೇಸಿಕ್ ಥಿಂಗ್ಸ್. ಯು ಆರ್ ಅಟ್ರಾಕ್ಟಿಂಗ್ ಕಿಂಗ್ಲಿ ಎನರ್ಜಿ ಇನ್ ಯುವರ್ ಲೈಫ್. ಸೊ ನಿಮ್ಮನ್ನು ನೀವು ಹೆಂಗೆ ಬದಲಾಯಿಸ್ಕೋಬೇಕಂತಂದು ಹೇಳಿ ನೀವು ವಿಚಾರ ಮಾಡಿರಿ. ಓಕೆ, ವಿಸ್ಡಮ್ ಈಸ್ ಕಮಿಂಗ್. ನೋಡಿ, ಇಷ್ಟೆಲ್ಲ ನಾನು ಏನು ಹೇಳಿದ್ನೆಲ್ಲ ಇದಕ್ಕೆ ವಿಸ್ಡಮ್ ಅನ್ನೋದು. ಈ ಥರ ನಿಮ್ಮ ಜೀವನವನ್ನು ನೀವು ಬದಲಾಯಿಸ್ಕೊಡ್ರಿ, ನಿಮ್ಮ ಜೀವನದಲ್ಲಿ ವಿಸ್ಡಮ್ ಬರ್ತೈತೆ. ವಿಸ್ಡಮ್ ಅಂತಂತಂದ್ರೆ ಹೆಂಗಂದ್ರೆ ಜೀವನ ಒಂಥರ ನಿರಾಳವಾಗಿ ಸಾಕ್ತೈತಿ. ಇಂಟೆಲಿಜೆನ್ಸ್ ಅಂದರೆ ಏನು ಅಂತಂದ್ರೆ ನೀವು ಬರೀ ಬ್ರೈನ್ಲೇ ಕೆಲಸ ಮಾಡೋದು. ವಿಸ್ಡಮ್ ಅಂದರೆ ಏನೋ ನೀವು ಮನಸ್ಸಿನಿಂದ ಕೆಲಸ ಮಾಡೋದು. ಅಂದ್ರೆ ಮಾನಸಿಕವಾಗಿ ಒಂಥರ ಹಿಂಗೆ ಲೈಟ್ ಅಂತ ಫೀಲ್ ಮಾಡ್ತೀರಿ ನೀವು. ಓಕೆ, ಸೊ ನಿಮ್ಮ ಜೀವನದಲ್ಲಿ ಈ ವಿಷಯ ಆದಷ್ಟು ಲಘು ನಡೀಲಿ ಅಂತ ನಾನು ಇಷ್ಟಪಡ್ತೀನಿ. ತಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ತಾವೆಲ್ಲ ಯಾರೆಲ್ಲ ತಾವು ಸೆಕೆಂಡ್ ಡೆಕ್ ಚೂಸ್ ಮಾಡಿದ್ರಿ, ನಿಮಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ಓಕೆ, ಈ ವರ್ಷದಲ್ಲಿ ತಮ್ಮ ಲವ್ ಲೈಫ್ ಹೆಂಗಿರಬಹುದು, ತಮ್ಮ ಜೀವನದಲ್ಲಿ ಯಾರು ಬರ್ತಾ ಇದ್ದಾರೆ, ಯಾವ ಥರದ ಎನರ್ಜಿ ಬರ್ತಾ ಇದೆ, ತಾವು ಅದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಓಕೆ, Seven of Pentacles. So there is a judgment. ಸೊ ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗಾಗಿ ಈಗ ರೀಡಿಂಗ್ ಏನಿದೆ ಅಂತ ನೋಡೋಣ. 5 ಆಫ್ ಕಪ್ಸ್ ಇದೆ ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ. ನೋಡಿ, ಇದನ್ನು ನೋಡಿದ್ರೇ ಹೇಳ್ಬೋದು, ಈಗ ಬಿಹೈಂಡ್ ದ ಸೀನ್ಸ್ ಅಂತಂತಂದರೆ ಜೀವನದಲ್ಲಿ ಏನಾದರೂ ಒಂದು ನೀವು ಅಂಥ ಘಟನೆ ನೋಡಿರ್ಬೋದು. ಇಮೋಷ್ನಲಿ ಹರ್ಟ್ ಆಗಿರಿ ನೀವು. ನಿಮಗೆ ಅವಾಗ ಸರಿಯಾಗಿ ನಿಮಗೆ ಹ್ಯಾಂಡಲ್ ಮಾಡ್ಕೊಳಕ್ಕೆ ಬಂದಿಲ್ಲ. ಜನ ಅದರದ್ದು ಮಿಸ್ಯೂಸ್ ತೊಗೊಂಡಾರ. ಓಕೆ, ನಿಮಗೆ ಅದ್ರ ಬದಲಾಗಿ ರಿಗ್ರೆಟ್ ಐತಿ, ನಿಮಗೆ ಅದ್ರ ಬದಲಾಗಿ ಗಿಲ್ಟ್ ಐತಿ. ನಾನು ಅವಾಗಲೇ ಯಾಕೆ ಸರಿಯಾಗಿ ಡಿಸಿಷನ್ ಮಾಡಲಿಲ್ಲ ಅಂತಂತ ಅನಿಸುತ್ತೆ. ನಾ ಅವಾಗ ಡಿಸಿಷನ್ನ ಸರಿಯಾಗಿ ತೊಗೊಂಡಿದ್ರೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಏರಿಳಿತಗಳು ಬರ್ತಿರಲಿಲ್ಲ ಅಂತಂತ ನಿಮಗೆ ಅನಿಸುತ್ತೆ. ಓಕೆ, ಒಂಥರ ಹಿಂಗೆ ಬಿಟ್ರೇಲ್ ಪೊಸಿಷನ್. ನನಗನ್ಸಿದ ಮಟ್ಟಿಗೆ ಇಮೋಷ್ನಲಿ ಅಲ್ಲದೆ ಇವರು ಫೈನಾನ್ಷಿಯಲಿಯೂ ನಿಮಗೆ ಸಾಕಾಗುವಷ್ಟು ಮೋಸ ಮಾಡಿರಬಹುದು. ಇಲ್ಲೇ ನಿಮಗೆ ಈಗ ಅನಿಸುತ್ತೆ ನಾನು ಅಷ್ಟು ದೊಡ್ಡ ಪೊಸಿಷನ್ದೊಳಗಿದ್ದೆ. ನೀವು ನನಗನ್ಸಿದ ಮಟ್ಟಿಗೆ ಅವ್ರು ಯಾರೆಲ್ಲ ನಿಮ್ಗೆ ಹೆಂಗೆ ಮಾಡ್ಯಾರಲ್ಲ ಅವ್ರಿಗಿಂತಲೂ ನೀವು ಸಾಕಾಗುವಷ್ಟು ದೊಡ್ಡ ಪೊಸಿಷನ್ದೊಳಗಿದ್ರಿ. ಆದರೆ ಅವ್ರು ನಿಮಗೆ ಮೋಸ ಮಾಡಿದಾಗ ನಿಮಗೆ ಗೊತ್ತಾಗಲಿಲ್ಲ. ನೀವು ಹೆಂಗೆ ಅಂತಂದ್ರೆ ನೀವು ಅವಾಗ ಬರೀ ಇಮೋಷನ್ಸ್ಲೇನೆ ಕೆಲಸ ತೊಗೊಂಡ್ರಿ. ಅದರದ್ದು ಸಾಕಾಗುವಷ್ಟು ಜನ ನಿಮ್ಮದು ಯೂಸ್ ತೊಗೊಂಡ್ರು. ಸೊ ನೌ ಯು ಆರ್ ಇನ್ ದಟ್ ಗಿಲ್ಟ್. ಅದಕ್ಕೆ ಏನು ಹೇಳ್ತೈತಿ ಅಂತಂತಂದ್ರೆ ಜೀವನದಲ್ಲಿ ನಿಮ್ಮ ಹತ್ರ ಏನು ಇದೆಯಲ್ಲ ಈಗ ಸದ್ಯದ ಮಟ್ಟಿಗೆ ನಿಮಗೆ ಅದ್ರ ಕಡೆ ನೀವು ಲಕ್ಷ್ಯ ಕೊಡಬೇಕು. ಈಗ ನಿಮ್ಮ ಹತ್ರ ಏನು ಇಲ್ಲಲ್ಲ, ಏನು ಕಳ್ಕೊಂಡಿರಲ್ಲ, ಅದ್ರ ಕಡೆಗೆ ಲಕ್ಷ್ಯ ಕೊಡಬಾರ್ದು ಅಷ್ಟೇ. ಓಕೆ, ನಿಮಗನ್ನಿಸುತ್ತೆ ಐ ಆಮ್ ಅ ಫೇಲ್ಯೂರ್, ಒಂಥರ ಡಿಸಪಾಯಿಂಟ್ಮೆಂಟ್ ಅನ್ರಿ, ಸಾಕಾಗೋಷ್ಟೆಲ್ಲ ಕಳ್ಕೊಂಡೆ ಮಾಡ್ಕೊಂಡೆ ಅಂತ ನಿಮಗದು ಮನಸ್ಸಿನ ಆಳದಲ್ಲಿ ಕುಂತೈತಿ ಆ ನೋವು. ಓಕೆ, ಆಮೇಲೆ ನೋಡಿರಿ ಡೆತ್ ಕಾರ್ಡ್ ಇದೆ. ಡೆತ್ ಕಾರ್ಡ್ ಮೀನ್ಸ್ ಒಂದು ಚೇಂಜ್ ಬರ್ತಾಯಿದೆ ನಿಮ್ಮ ಲೈಫ್ದೊಳಗೆ. ಅದಾದಮೇಲೆ ಪೇಜ್ ಆಫ್ ಕಪ್ಸ್ ಇದೆ. ಒಂದು ಇಮೋಷ್ನಲ್ ಲೆವೆಲ್ ಮೇಲೆ ಒಂದು ಸ್ಟೋರಿ ಸ್ಟಾರ್ಟ್ ಆಗ್ತೈತೆ ಹೊಸದಾಗಿ ನಿಮ್ಮ ಜೀವನದೊಳಗೆ. ಸೊ ಈಗ ಹೆಂಗೈತಿ ಅಂತಂದ್ರೆ ಈಗ ಇದೇನು ಹೇಳ್ತೈತಿ ಅಂದ್ರೆ ನಿಮ್ಮ ಮನಸ್ಸು ಮೇಲೆ ನೀವು ಸಾಕಾಗುವಷ್ಟು ಕೆಲಸ ಮಾಡಬೇಕು ಈಗ. ಯಾಕಂದರೆ ಮೆಂಟಲಿ ಬ್ಯಾಲೆನ್ಸ್ಡ್ ಇರೋಕೆ ನೋಡ್ಬೇಕು.
ಕ್ವೀನ್ ಆಫ್ ಪೆಂಟಕಲ್ಸ್ ಏನು ಹೇಳ್ತತಿ ಅಂದ್ರೆ ಈ ಪರ್ಸನ್ಗೆ ಗೊತ್ತು ಫೈನಾನ್ಷಿಯಲಿನೂ ಫೈನಾನ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತೂ ಇಮೋಷನ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತು. ಇವ್ರ ಎನರ್ಜಿ ಚಲೋ ಇರ್ತೈತಿ, ಇವ್ರ ಅವರ ಚಲೋ ಇರ್ತೈತಿ. ಬಟ್ ನೀವು ಏನೋ ಒಟ್ಟು ಬೈ ಮಿಸ್ಟೇಕ್ ಏನೋ ನಿಮ್ಮ ಕೈಯಿಂದ ಹಂಗೆ ಆಗಿ ಹೋಗಿಬಿಡ್ತು. ಸೊ ಜಜ್ಮೆಂಟ್ ಕಾರ್ಡ್ ಇಸ್ ದೇರ್. ನೀವು ಏನು ಕಳ್ಕೊಂಡಿರಿ ಅದಕ್ಕೆ ನಿಮಗೆ ವಾಪಸ್ ನಿಮಗೂ ಗಾಡ್ ವಿಲ್ ಗಿವ್ ಸೆಕೆಂಡ್ ಚಾನ್ಸ್, ನೋ ಡೌಟ್. ನೋಡಿರಿ, ಯಾರೋ ಒಬ್ಬರು ಒಂದು ಪ್ರೀತಿ ತುಂಬಿದ ಕಪ್ಪನ್ನು ನಿಮ್ಮ ಕಡೆ ತೊಗೊಂಡು ಬರ್ತಾ ಇದ್ದಾರೆ. ಸೊ ಇದೇನು ನೋಡಿ, ದಿಸ್ ಇಸ್ ಸ್ಕೆಲೆಟನ್. ಇದು ಹಳೀದು, ಇದು ಹೊಸದು. ಸಮಥಿಂಗ್ ನ್ಯೂ ಈಸ್ ಗೋಯಿಂಗ್ ಟು ಸ್ಟಾರ್ಟ್. ಯಾವ ಪರ್ಸನ್ ನಿಮ್ಮ ಜೀವನದೊಳಗೆ ಬರ್ಬೋದಲ್ಲ, आपको बहुत ज़्यादा खुश रखने के बारे में सोचेगा वो. ಈಸ್ ಅ ವೆರಿ ಕ್ಯೂರಿಯಸ್ ಪರ್ಸನ್, ವೆರಿ ಕ್ಯೂರಿಯಸ್ ಪರ್ಸನ್. ಆ ಮನುಷ್ಯಗೆ ಹೆಂಗಂತಂತಂದ್ರೆ ಒಂಥರ ಹೆಪ್ಪಿ ಸರ್ಪ್ರೈಸಸ್ ಕೊಡೋದಂತಂದ್ರೆ ಭಾಳ ಪ್ರೀತಿ. ಇವ್ರು ಹೆಂಗಂತಂತಂದ್ರೆ ಒಂಥರ ಪ್ರೀತಿಯನ್ನು ವ್ಯಕ್ತಪಡಿಸೋಕೆ ಬೇರೆ ಬೇರೆ ದಾರಿ ಹುಡುಕ್ತಿರ್ತಾರೆ ಅವರು. ಹೆಂಗಂತಾರೆ, ಕೆಲವೊಬ್ಬರು ಲೆಟರ್ಸ್ ಬರೆಯೋದು, ಕೆಲವೊಬ್ಬರು ಹಾಡು ಬರೆಯೋದು, ಯಾವುದಾದ್ರೂ ಒಂದು ಸರ್ಪ್ರೈಸಿಂಗ್ ವೇದೊಳಗೆ ಪ್ರಪೋಸ್ ಮಾಡೋದು. ಆ ಥರದ ಒಬ್ಬ ವ್ಯಕ್ತಿ ನಿಮ್ಮ ಜೀವನದೊಳಗೆ ಎಂಟ್ರ್ ಆಗ್ತಾರೆ ನೋಡ್ರಿ. ಇಲ್ಲೇನೈತಿ, ಇಲ್ಲಿ ಮೊಲ ಐತಿ. ಮೊಲ ಆಗಲಿ ಅಥವಾ ಮೀನ ಓಕೆ, ಇದು ಫರ್ಟಿಲಿಟಿ ಸಿಂಬಾಲ್. ಅಂದರೆ ನಿಮ್ಮ ಜೀವನದಲ್ಲಿ ಗ್ರೋತ್ ಬರ್ತೈತಿ, ಗೊತ್ತಾ? ನೀವು ಏನೆಲ್ಲ ನಿಮ್ಮ ಜೀವನದಲ್ಲಿ ಇಲ್ಲಿ ಕಳ್ಕೊಂಡಿದ್ರಲ್ಲ, ಇದೆಲ್ಲ ವಾಪಸ್ ಸಿಗ್ತೈತಿ ನಿಮಗೆ. ಈ ವ್ಯಕ್ತಿಯಿಂದ ನಿಮಗೆಲ್ಲ ಜೀವನದೊಳಗೆ ವಾಪಸ್ ಸಿಗ್ತೈತಿ. ಈ ವ್ಯಕ್ತಿ ಬರೀ ನಿಮ್ಮ ತನ್ನ ಕಪ್ ಅಷ್ಟೇ ತುಂಬ್ಕೊಳ್ಳೋದಲ್ಲ, ನಿಮ್ಮ ಕಪ್ಪನ್ನು ಫಿಲ್ ಮಾಡ್ತಾರೆ ಇವರು ಪ್ರೀತಿಯಿಂದ. ಇವ್ರಿಗೆ ಗೊತ್ತು ಏನು ಮಾಡಿದರೆ ಮತ್ತೊಬ್ಬರು ಮನಸ್ಸಿಗೆ ಸುಖ ಸಿಗ್ತತಿ ಅನ್ನುವಂಥದ್ದು. ಈಸ್ ಅ ಡೇ ಡ್ರೀಮರ್, ಈಸ್ ಅ ವೆರಿ ಸೆನ್ಸಿಟಿವ್ ಪರ್ಸನ್. ಅವ್ರು ಯಾವಾಗ ನಿಮಗವರು ಪ್ರಪೋಸ್ ಮಾಡಿದರೂ ಸಹಿತ ವೆಲ್ ಪ್ರಿಪೇರ್ಡ್ ಆ್ಯಂಡ್ ವೆಲ್ ಪ್ಲ್ಯಾನ್ಡ್. ಒಳ್ಳೆ ಮನುಷ್ಯ ನಿಮ್ಮ ಜೀವನದೊಳಗೆ ಬರಾಕತ್ತಾರೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರೋದು ಅಷ್ಟೇ ಅಲ್ಲ, ಅವರು ವಿಸ್ಡಮು ತೊಗೊಂಡು ಬರಾಕತ್ತಾರೆ, ಗೊತ್ತಾ? ಈ ವ್ಯಕ್ತಿ ನಿಮ್ಮ ಜೀವನದೊಳಗೆ ಎಷ್ಟೆಲ್ಲ ಕಲಿಸ್ತಾನಂತಂದ್ರೆ ಒಂಥರ ನಿಮ್ಗೆ ಹೆಂಗೆ ಅನ್ನಿಸ್ಬೋದು ಅಂತಂದರೆ, ಈ ವ್ಯಕ್ತಿ ನಿಮ್ಮ ಜೀವನದೊಳಗೆ ಒಂಥರ ಲೈಟ್ ಹೌಸ್ ಇದ್ದಂಗೆ. ಓಕೆ, ನಿಮ್ಮ ಪರಿಸ್ಥಿತಿ ಹಿಂಗಿತ್ತು. 7 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಈ ವ್ಯಕ್ತಿ ನಿಮಗೆ ಹೇಳಿಕೊಡ್ತಾರೆ, ಇದು ಶಾರ್ಟ್ ಟರ್ಮ್ ಅಲ್ಲ, ದಿಸ್ ಈಸ್ ಲಾಂಗ್ ಟರ್ಮ್. ಓಕೆ, ವಾಟ್ ಎವರ್ ಇಟ್ ಈಸ್, ರಿಲೇಷನ್ ಆಗಲಿ, ದುಡ್ಡಾಗಲಿ, ಕೆಲವೊಂದು ಸರ್ತಿ ನೀವು ಲಾಂಗ್ ಟರ್ಮಿಗೆ ಎಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿರಲ್ಲ ಅಲ್ಲಿ ನೀವು ಹೆಂಗೆ ಕಾಯಬೇಕು ಅನ್ನುವಂಥದ್ದನ್ನು ಈ ವ್ಯಕ್ತಿಯಿಂದ ನೀವು ಕಲ್ಕೊಳ್ತೀರಿ. ಯಾಕಂದರೆ ನೀವು ಈಗಾಗಲೇ ಮಾನಸಿಕವಾಗಿ ಒಂಥರ ಜರ್ಜರಿತರಾಗಿರುವಂಥ ವಿಷಯ ಇಲ್ಲಿ. ಯಾರಾದರೂ ಇಮೋಷ್ನಲಿ ಹರ್ಟ್ ಆಗಿರಿ ನೀವು. ಆದರೆ ಈ ವ್ಯಕ್ತಿ ನಿಮಗೆ ಸಾಕಾಗೋಷ್ಟು ಕಲಿಸ್ತಾರೆ. ಯಾಕಂದರೆ ಹರ್ಮಿಟ್ ಕಾರ್ಡ್ ಇದೆ. ನಿಮ್ಗೆ ಅವ್ರು ಕಲಿಸ್ತಾರೆ ಇಂಡಿಪೆಂಡೆಂಟ್ಲಿ ಹೆಂಗೆ ಥಿಂಕ್ ಮಾಡಬೇಕು ಅಥವಾ ಅದರಿಂದ ಹೆಂಗೆ ಹೊರಗೆ ಬರಬೇಕು. ಈ ವ್ಯಕ್ತಿನೇ ನಿಮ್ಮ ಜೀವನದಲ್ಲಿ ಒಂದು ಆಶಾಕಿರಣ. ಈ ವ್ಯಕ್ತಿಯಿಂದ ನೀವು ಆ ಜೀವನದಲ್ಲಿ ಸಾಕಾಗುವಷ್ಟು ಕಲಿತೀರಿ ನೀವು. ನಿಮಗೆ ಅನ್ನಿಸ್ಬೋದು ಈ ವ್ಯಕ್ತಿನ ನೋಡಿದ ಮೇಲೆ ಈ ವ್ಯಕ್ತಿ ನಿಮ್ಗೆ ಹೆಂಗೆ ಗೈಡ್ ಮಾಡ್ತಿರ್ತಾರೆ ಅಂತಂತಂದ್ರೆ, ನಿಮ್ಮ ಇನ್ನರ್ ವಾಯ್ಸನ್ನು ನಿಮಗೆ ಗೈಡ್ ಮಾಡಕತ್ತೇನೋ ಅಂತಂತ ಅನ್ನಿಸ್ಬೋದು ನಿಮಗೆ. 7 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಜೀವನದಲ್ಲಿ ಇಮೋಷ್ನಲ್ ಲೈಫಿಗೆ ಟೈಮ್ ಮತ್ತು ಎನರ್ಜಿ ಎಷ್ಟು ಕೊಡಬೇಕಾಕತಿ, ಕೊಟ್ಟು ಕೂಡಲೇ ಅನ್ನೋದು ಆಗಿಂದಾಗ ನಮ್ಗೆ ಅದ್ರದ್ದು ರಿವಾರ್ಡ್ ಸಿಗೋಂಗಿಲ್ಲ, ಅಥವಾ ಆಗಿಂದಾಗ ನಮ್ಗೆ ಏನು ಬೇಕು ಅದು ಸಿಗೋಂಗಿಲ್ಲ. ಇಟ್ಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಈ ವ್ಯಕ್ತಿಯಿಂದ ನೀವು ಕಲ್ಕೋಬೋದು ಪೇಷನ್ಸ್ ಎಷ್ಟು ಬೇಕಾಗ್ತೈತಿ ಅಂತಂದು ಹೇಳಿ. ಪೇಷನ್ಸ್ ಹೆಂಗೆ ಬೇಕು, ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ಈ ವ್ಯಕ್ತಿಯಿಂದ ನೀವು ಕಲ್ಕೊತೀರಿ. ಬಿಕಾಸ್ ಹರ್ಮಿಟ್ ಕಾರ್ಡ್ ಈಸ್ ದೇರ್. ಈ ವ್ಯಕ್ತಿ ನಿಮಗೆ ಹೆಂಗೆ ಏನು ಹೇಳಿಕೊಡ್ಬೋದು ಅಂತಂದ್ರೆ, 7 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಒಂಥರ ಸೀಡ್ ಲೆವೆಲ್ ಮೇಲೆ ಕೆಲಸ ಮಾಡಿದಂಗೆ. ಅಂತಂದ್ರೆ ನೀವು ಒಂದು ಸೀಡ್ ಹಾಕಿದ್ರಿ ಅಂತಂತ ಇಟ್ಕೋರಿ. ಓಕೆ, ಅದು ಎಷ್ಟು ಟೈಮ್ ತೊಗೋತೈತಿ ಅಂದರೆ, ಡ್ರೀಮ್ಸ್ ಪೂರ್ತಿ ಆಗಕ್ಕೆ ನಮ್ಗೆ ಎಷ್ಟು ಪೇಷಂಟ್ಲಿ ನಾವು ಕಾಯಬೇಕು ಅನ್ನೋದನ್ನು ಈ ವ್ಯಕ್ತಿಯಿಂದ ನೀವು ಕಲ್ಕೊತೀರಿ. ಒಳ್ಳೆಯ ವ್ಯಕ್ತಿ ನಿಮ್ಮ ಜೀವನದೊಳಗೆ ನಿಮಗೆ ಸಾಕಾಗುವಷ್ಟು ಪ್ರೀತಿಯನ್ನು ಕೊಡಬಲ್ಲ, ಜ್ಞಾನವನ್ನು ಕೊಡಬಲ್ಲ ದಿಸ್ ಪರ್ಸನ್. ನೀವೇನು ಗೋಲ್ ನಿಮ್ಮ ಜೀವನದೊಳಗೆ ನೀವೇನು ಇಟ್ಕೊಂಡಿರಲ್ಲ, ಈ ವ್ಯಕ್ತಿಯಿಂದ ಪೂರ್ತಿ ಮಾಡ್ಕೋತೀರಿ. ನಿಮ್ದು ಏನು ಕನಸು ಐತಲ್ಲ ಅದು ಈ ವ್ಯಕ್ತಿಯಿಂದ ಪೂರ್ತಿ ಆಗ್ತೈತಿ. ಆದರೆ ಇಷ್ಟೇ ನೀವು ನಿಮಗೂ ಅಷ್ಟೇ ಮೆಂಟಲ್ ಪ್ರಿಪ್ರೇಷನ್ ಇರಬೇಕು. ಅಂದರೆ ನಾನು ಚೇಂಜ್ ಆಗಬೇಕು ಅನ್ನುವಂಥದ್ದು. ಯಾವಾಗ ನೀವು ಆ ಥರದ ಎನರ್ಜಿ ನಿಮ್ಮಲ್ಲಿ ನೀವು ಕ್ರಿಯೇಟ್ ಮಾಡ್ಕೋತಿರಲ್ಲ, ಅವಾಗ ನೀವು ಈ ಪರ್ಸನನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ.
ವಾವ್, ಸಿ ದಿಸ್ ಇಸ್ ಅ ಹೈ ಪ್ರಿಸ್ಟಸ್. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ನಿಮ್ಮ ಮನಸ್ಸಿನ ಮೇಲೆ ನೀವು ಕೆಲಸ ಮಾಡಬೇಕು. ನಿಮ್ಮ ಇಂಟ್ಯೂಷನ್ ನಾಳೆ ನಿಮಗೆ ಗೈಡ್ ಮಾಡ್ತೈತಿ. ಓಕೆ, ಇದು ಪೊಮಗ್ರನೇಟ್ ಆದರೂ ಇದು ಪ್ರಾಸ್ಪೆರಿಟಿ ಸಿಂಬಲ್. ನೀವು ನಿಮಗೆ ಈ ಥರದ ವ್ಯಕ್ತಿ ಬೇಕಾಗಿದ್ದರೆ ನೀವು ಬರೆದು ಇದನ್ನು ಮ್ಯಾನಿಫೆಸ್ಟ್ ಮಾಡಿರಿ. ಈ ಲೇಡಿ ಕೈಯಾಗ ಒಂದು ಡಾಕ್ಯುಮೆಂಟ್ ಐತೆ ನೋಡ್ರಿ, ಇಲ್ಲಿ ಒಂದು ಪೇಪರ್ ಐತೆ. ನಿಮಗೆ ಯಾವ ಥರದ ಪಾರ್ಟ್ನರ್ ಬೇಕು ಅಂತ ಅನ್ನೋದನ್ನು ನೀವು ಇವತ್ತು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಅದನ್ನು ಜರ್ನಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಜರ್ನಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಂತಂತಂದ್ರೆ ಕೆಲವೊಂದು ಸಲ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅದನ್ನು ಮೆಕ್ಯಾನಿಕಲಿ ಯಾವಾಗೂ ಮಾಡಬಾರ್ದು. ಮಾಡಿದರೆ ಅದನ್ನು ಹೋಲ್ ಹಾರ್ಟೆಡ್ಲಿ ಮಾಡಬೇಕು. ಯಾಕಂದ್ರೆ ಮನಸ್ಸಿನ ಆಳದಲ್ಲಿ ಏನಿರ್ತದಲ್ಲ, ಯೂನಿವರ್ಸ್ ನಮಗೆ ಅದನ್ನು ಕೊಡ್ತೈತಿ. ನೀವು ಜೀವನದಲ್ಲಿ ಏನೆಲ್ಲ ಇತ್ತು, ಏನೆಲ್ಲ ಕಳ್ಕೊಂಡ್ರಿ, ಅದನ್ನು ಒಬ್ಬ ಒಬ್ಬ ಒಂದು ಹೊಸ ಎನರ್ಜಿ ನಿಮ್ಮ ಜೀವನದೊಳಗೆ ಎಂಟರ್ ಆಗಿ ಅದನ್ನು ಪೂರ್ತಿ ಫುಲ್ಫಿಲ್ ಮಾಡ್ತೈತೆ ನೋಡ್ರಿ. ಬಿಕಾಸ್ ಜಜ್ಮೆಂಟ್ ಕಾರ್ಡ್ ಇಸ್ ದೇರ್. ಯೂನಿವರ್ಸಿಗೂ ಗೊತ್ತೈತಿ ಇದನ್ನು ಹೆಂಗೆ ಫುಲ್ಫಿಲ್ ಮಾಡಬೇಕು. ನಿಮಗೆ ಯೂನಿವರ್ಸ್ ಒಂದು ಸೆಕೆಂಡ್ ಚಾನ್ಸ್ ಕೊಡಾಕತ್ತೈತಿ. ಸೊ ಮೇಕ್ ಯೂಸ್ ಆಫ್ ಇಟ್. ಮ್ಯಾನಿಫೆಸ್ಟ್ ದಿಸ್ ಪರ್ಸನ್. ಯುವರ್ ಡ್ರೀಮ್ ವಿಲ್ ಕಮ್ ಟ್ರೂ. ಓಕೆ, 2 ಆಫ್ ಪೆಂಟಕಲ್ಸ್ ಐತಿ. ಯಾವುದೇ ವಿಷಯದೊಳಗೆ ಜಗ್ಲಿಂಗ್ ಮಾಡೋಕೆ ಹೋಗ್ಬೇಡ್ರಿ. ಒಂದೇ ವಿಷಯನ ಹಿಡ್ಕೊಡ್ರಿ ಯಾವತ್ತಿದ್ರು. 2 ವಿಷಯ ನೀವು ಬ್ಯಾಲೆನ್ಸ್ ಮಾಡೋಕೆ ನೋಡಾಕತ್ರಿ ಅಂತಂದ್ರೆ ಮತ್ತೆ ಇದ ಲೂಪದಾಗ ಸಿಕ್ಕಾಕೊಂತೀರಿ. ಹಳೀದೇನೈತಲ್ಲ ಅದನ್ನು ಪೂರ್ತಿ ಮರೀರಿ. ನೀವು ಮರೆತ್ರಿ ಅಂತಂತಂದ್ರೆ देखो जब तक पुराना जाएगा नहीं तब तक नया कुछ आएगा नहीं. So start welcoming new things, new persons, new situations, new vibration, new frequency. ನೀವು ಮ್ಯಾನಿಫೆಸ್ಟ್ ಮಾಡಿದರೆ ನಿಮ್ಗೆ 100% ನಿಮ್ಮ ಕೆಲಸ ಆಗ್ತದೆ. ಓಕೆ, ಈಗ ಏಂಜಲ್ ಕಡೆಯಿಂದ ತಮಗೇನು ಗೈಡೆನ್ಸ್ ಬರ್ತಾ ಇದೆ ತಮ್ಮ ಲವ್ ಲೈಫ್ ಸಲುವಾಗಿ, ಏಂಜಲ್ ಗೈಡೆನ್ಸ್ ತಮಗೆ ಎಷ್ಟು ಹೆಲ್ಪ್ ಮಾಡಬಹುದು ಅಂತ ನೋಡೋಣ. ಸೋರ್ಸ್, ರಿಟರ್ನ್ ಟು ಒನ್ನೆಸ್. ಇದೇನು ಹೇಳ್ತತಿ ಅಂತಂತಂದ್ರೆ ನೋಡ್ರಿ, ಸ್ಯಾಡ್ ಮೂಡ್ನಾಗ ಇರೋದಾಗಲಿ, ಎಲ್ಲ ಕಳ್ಕೊಂಡು ಪೂರ್ತಿ ನಿರಾಸೆ ಆಗೋದಾಗಲಿ, ಅದು ಮನುಷ್ಯನ ಮೂಲ ವ್ಯಕ್ತಿತ್ವವೇ ಅಲ್ಲ. ಮನುಷ್ಯನ ಮೂಲ ವ್ಯಕ್ತಿತ್ವ ಅಂದ್ರೇನು, ಆನಂದದಲ್ಲಿ ಇರುವುದು. ಓಕೆ, ಸೊ ಎಷ್ಟಾಗ್ತೈತಿ ಅಷ್ಟು ನಿಮ್ಮನ್ನು ನೀವು ಸುಖವಾಗಿ ಇಡಾಕ ನೋಡ್ರಿ. ಯಾವಾಗ ನೀವು ಯಾವಾಗ ಹ್ಯಾಪಿ ಮೂಡ್ನಾಗ ಇರಾಕೆ ನೋಡ್ತಿರಲ್ಲ, ಅವಾಗನ ನೀವು ಹ್ಯಾಪಿ ಥಿಂಗ್ಸ್, ಗೂಡಿ ಥಿಂಗ್ಸ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ. ಓಕೆ, ಅಥವಾ ನನಗನ್ಸಿದ ಮಟ್ಟಿಗೆ ಮೂಲತಃ ನೀವು ಇಂಥ ವ್ಯಕ್ತಿ ಅಲ್ಲ. ಯಾಕೆ ಗೊತ್ತಾ? ಕ್ವೀನ್ ಆಫ್ ಪೆಂಟಕಲ್ಸ್ ಇಸ್ ದೇರ್. ಕ್ವೀನ್ ಆಫ್ ಪೆಂಟಕಲ್ಸ್ ಅಂತಂತಂದ್ರೆ ಆಕೆ ಎಲ್ಲನೂ ಗೊತ್ತಿರ್ತೈತಿ. ಇಮೋಷನ್ಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಫೈನಾನ್ಷಿಯಲಿ ಹೆಂಗಿರಬೇಕು, ಮೆಂಟಲಿ ಎಷ್ಟು ಫಿಟ್ ಇರಬೇಕು, ಫಿಸಿಕಲಿ ಎಷ್ಟು ಫಿಟ್ ಇರಬೇಕು, ನಿಮಗೆಲ್ಲ ಗೊತ್ತಿರ್ತೈತಿ. ನಿಮಗೆ ಗೊತ್ತೈತಿ ಇಂಥದ್ದು. ಆದ್ರೆ ಹೆಂಗಾಗೈತಿ ಅಂತಂದರೆ ಈ ಘಟನೆಯಿಂದ ನೀವು ನಿರಾಸೆ ಹೊಂದಿ ಈ ಥರ ನೀವು ಜೀವನ ಮಾಡಾಕತ್ತಿದ್ರಿ. ಸೊ ನೀವೇನಂತಂದರೆ ರಿಟರ್ನ್ ಟು ಒನ್ನೆಸ್. ವಾಪಸ್ ನೀವು ನಿಮ್ಮದು ಏನು ಐಡೆಂಟಿಟಿ ಇತ್ತಲ್ಲ, ನೀವು ಅಲ್ಲಿ ವಾಪಸ್ ಬರ್ರಿ ಅಂತ ಹೇಳಾಕತ್ತಾಳೆ. ಎನರ್ಜಿ. ಓಕೆ, ಸೊ ನೀವೇನಂತಂತಂದ್ರೆ ಎಷ್ಟಾಕತಿ ಅಷ್ಟು ನಿಮ್ಮ ಎನರ್ಜಿನ ನೀವು ಪ್ರಾಪರ್ ಹಂಗೆ ಯುಟಿಲೈಸ್ ಮಾಡಕ್ಕೆ ನೋಡ್ರಿ. ನಿಮ್ಮ ಎನರ್ಜಿ ನೀವು ಮ್ಯಾನಿಫೆಸ್ಟೇಷನ್ ಕಡೆ ಹಾಕ್ರಿ. ಸೊ ನೀವು ಏನು ಎನರ್ಜಿ ಯೂಸ್ ಮಾಡ್ತಿರಲ್ಲ ಅದು ಫ್ರೂಟ್ಫುಲ್ ಆಕೈತಿ. 8 2 10 10 ನಂಬರ್. 10 ಅಂದ್ರೆ 1 ನಂಬರ್. ಸೊ ಈಗ ನೀವು ಒಂದು ಸ್ವಲ್ಪ ಪಾಸಿಟಿವಿಟಿ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಬಿಕಾಸ್ ದಿಸ್ ಶೋಸ್ ಸನ್ ಎನರ್ಜಿ, ಯುನೋ. ಹ್ಯಾಪಿನೆಸ್ ಈಸ್ ಕಮಿಂಗ್. ಓಕೆ, ನೋಡ್ರಿ ಇದೇನು ತೋರಿಸ್ತತಿ, ಎನರ್ಜಿ ಏನು ತೋರಿಸ್ತತಿ ಅಂತಂದ್ರೆ ದಿಸ್ ಇಸ್ ಅ ಪಾಸಿಟಿವಿಟಿ ಕಾರ್ಡ್, ಏನೋ. ನಮಗೆ ಏನು ಬೇಕು ಅದನ್ನು ಹೆಂಗೆ ಪಡ್ಕೋಬೇಕು ಅನ್ನೋದನ್ನೇ ತೋರಿಸ್ತತಿ. ನನಗನ್ಸಿದ ಮಟ್ಟಿಗೆ ಈಗ ಏನು ಹೇಳಾಕತ್ತೈತಿ ಅಂದ್ರೆ, ನೀವೇನಾದರೂ ನಿಮಗೊಂಥರ ಹಿಂಗೆ
ಸ್ಟ್ರೆಂಗ್ತ್ ನಿಮಗೆ ಏನಾದರೂ ಕಡಿಮೆ ಅಂತಂತ ಅನ್ನಿಸ್ತಿದ್ರೆ ನನಗೆ ಅನಿಸಿದ ಮಟ್ಟಿಗೆ ನೀವು ನಿಮ್ಮ ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ನನಗನ್ಸಿದ ಮಟ್ಟಿಗೆ ಈಗ ಡಯಟದ್ದು ನಿಮಗೆ ಭಾಳ ಇಂಪಾರ್ಟೆನ್ಸ್ ಇರ್ಬೋದು ಈಗ ಸದ್ಯ ನಿಮ್ಮ ಜೀವನದೊಳಗೆ. ಯಾಕಂದ್ರೆ ಒಂಥರ ಹೋಪ್ಸ್ ಕಳ್ಕೊಂಡಂಗೆ, ದಾರಿ ಕಾಣಲಾರದ ಹೊತ್ತಿನಾಗ ಮನುಷ್ಯ ಸರಿ ಹಿಂಗೆ ಊಟ ಮಾಡೋಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ. ಸೊ ಅದಕ್ಕೆ ನೀವು ನಿಮ್ಮ ಡಯಟ್ ಕಡೆ ಲಕ್ಷ್ಯ ಕೊಡ್ರಿ ಅಂತಲೂ ಇದರ ಅರ್ಥ. ನಿಮ್ಮ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗಬೇಕು. ಅವಾಗನ ನಿಮ್ಮ ತಲೆ ಸರಿ ಹಂಗೆ ಕೆಲಸ ಮಾಡೋದು. ನೀವು ತಲೆ ಸರಿ ಹಂಗೆ ಕೆಲಸ ಮಾಡಕತ್ತೀವಿ ಅಂತಂತ ನಿಮ್ಗೆ ಗೊತ್ತಾಕತಿ ವೆದರ್ ಇಟ್ ಈಸ್ ಅ ಪಾಸಿಟಿವ್ ಆರ್ ನೆಗೆಟಿವ್ ಅಂತ. ನೀವು ಪಾಸಿಟಿವಿಟಿ ಕಡೆ ಹೋದ್ರಿ ಅಂತಂದ್ರೆ ನ್ಯಾಚುರಲಿ ಯು ವಿಲ್ ಅಟ್ರಾಕ್ಟ್ ಹ್ಯಾಪಿನೆಸ್ ಇನ್ ಯುವರ್ ಲೈಫ್. ಸಿ 5 1 6 5 + 1 ಅಂದರೆ 6 ಅಂತಂತಂದ್ರೆ ವೀನಸ್ ಅಂತ ಇಟ್ಕೋಬೋದು. ಸಿ ವೀನಸ್ ಎನರ್ಜಿ ನೀವು ಇನ್ಕ್ರೀಸ್ ಮಾಡಬೇಕಲ್ಲ. ವೀನಸ್ ಎನರ್ಜಿ ಅಂತಂದ್ರೇನು, ಮತ್ತೊಬ್ಬರನ್ನ ಅಟ್ರ್ಯಾಕ್ಟ್ ಮಾಡಬೇಕು. ನಿಮ್ಮ ಮೂಡ್ ನೀವು ಚಲೋ ಮಾಡ್ಕೊಳಕ್ಕೆ ಎಲ್ಲರ ಹೊರಗೆ ಅಡ್ಡಾಡಕ್ಕೆ ಹೋಗ್ರಿ, ಗಾರ್ಡನಿಗೆ ಹೋಗ್ರಿ. ಆಮೇಲೆ ಡೈಲಿ ಸ್ನಾನ ಮಾಡಿದ ಮೇಲೆ ನೀವು ಪರ್ಫ್ಯೂಮ್ ಹಾಕ್ಕೊಡ್ರಿ, ಡಿಯೋ ಹಾಕ್ಕೊಡ್ರಿ. ಯಾಕಂದ್ರೆ ಅದು ನಮ್ಮ ವೀನಸ್ ಪ್ಲಾನೆಟನ್ನು ಎನ್ಹಾನ್ಸ್ ಮಾಡ್ತತಿ. ಅದರದ್ದೆಲ್ಲ ಕ್ವಾಲಿಟೀಸ್ ಎಲ್ಲ ಎನ್ಹಾನ್ಸ್ ಮಾಡ್ತತಿ. ಅದು ಫ್ರೇಗ್ರೆನ್ಸ್ ಏನು ಮಾಡ್ತತಿ, ಮಂದಿನ ಅಟ್ರ್ಯಾಕ್ಟ್ ಮಾಡ್ತತಿ. ಹಂಗೆ ಹ್ಯಾಪಿನೆಸ್ಸು ಅಟ್ರ್ಯಾಕ್ಟ್ ಮಾಡ್ತತಿ, ಹಂಗೆ ಲಕ್ಸುರಿ ಅಟ್ರ್ಯಾಕ್ಟ್ ಮಾಡ್ತತಿ ಜೀವನದೊಳಗೆ. ಸೊ ನಿಮ್ಮ ಡಯಟು ಮತ್ತು ನಿಮ್ಮ ಮೇಕಪ್ಪು ಅಥವಾ ನಿಮ್ಮನ್ನು ನೀವು ಹೆಂಗೆ ಇಟ್ಕೋಬೇಕು ಅಂತಂತಂದು ಅದ್ರ ಮೇಲೆ ನೀವು ಒಂದು ಸ್ವಲ್ಪ ಕೆಲಸ ಮಾಡ್ಬೇಕಾಕತಿ. ಯಾಕಂದ್ರೆ ನಾವು ಯಾವಾಗ ಭಾಳ ಡಿಪ್ರೆಷನ್ದಾಗ ಹೋಗ್ತೀವಿ, ಐಸೋಲೇಷನ್ದಾಗ ಹೋಗ್ತೀವಿ, ಅವಾಗ ಸ್ಯಾಟನ್ ಕೆಲಸ ಮಾಡ್ತಿರ್ತೈತಿ. ಸ್ಯಾಟನ್ ಅಂತಂದ್ರೆ ಏನು, ಡಿಪ್ರೆಷನ್ನು. ಅವು ಯಾವಾಗಿದ್ರೂ ವಿಷಯಗಳನ್ನು ಈಸಿ ಮಾಡೋಂಗಿಲ್ಲ, ಕಾಂಪ್ಲಿಕೇಟೆಡ್ ಮಾಡ್ತಾನವ. ಒಂಥರ ನಿರಾಸೆಯ ಭಾವ, ಒಂಥರ ಅಭಾವಕಾರಕ ಆ ಪ್ಲಾನೆಟ್. ಸೊ ಇಲ್ಲಿ ನೀವು ಶುಕ್ರನ ಆ್ಯಕ್ಟಿವೇಟ್ ಮಾಡಿರಿ, ಇಲ್ಲೇ ಸನ್ನನ್ನು ಆ್ಯಕ್ಟಿವೇಟ್ ಮಾಡಿರಿ. ಒಂದು ಪಾಸಿಟಿವಿಟಿ ಕೊಡ್ತೈತಿ, ಒಂದು ಲಕ್ಸುರಿ ಕೊಡ್ತೈತಿ ಲೈಫ್ದೊಳಗೆ. ಒಂದು ಇನ್ನೊಂದು ನಿಮ್ಮ ಜೀವನದೊಳಗೆ ಯಾರಾದರೂ ಬರಬೇಕು ಅಂತಂತಂದರೆ ನೀವು ಹ್ಯಾಪಿನೆಸ್ ವೆಲ್ಕಮ್ ಮಾಡಬೇಕಲ್ಲ ಮತ್ತು. ಸೊ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾಯಿದೆ, ಒಂದು ದೊಡ್ಡ ಚೇಂಜ್ ಬರ್ತಾಯಿದೆ. ಸೊ ನೀವು ಅದಕ್ಕೆ ತಯಾರಾಗಿರಿ. ಓಕೆ, ಥ್ಯಾಂಕ್ ಯು. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.